ನನ್ನ ಪ್ರೀತಿಯ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ. ಏನು ಗೊತ್ತಾ, ಮೋನಿಸ್ ಹಾಸ್ಟ್ಲಿಂದ ಬಂದಲಲ್ಲ, ಬಾಯಿ ಕೆಟ್ಟೋಗಿರುತ್ತೆ ಅಂದ್ಬಿಟ್ಟು ಇದು ಫ್ರೈಡೇ ವಿಡಿಯೋ. ಇದೇನಪ್ಪ ಇವತ್ತು ಕಬಾಬ್ ಮಾಡ್ತಾವ್ರಲ್ಲ ಸಾಟರ್ಡೆ ಅಂತ ಅಂದ್ಕೋಬೇಡಿ. ಇದು ಫ್ರೈಡೇ ವಿಡಿಯೋ. ಅರ್ಧ kg ಚಿಕನ್ನು, ಅಂದರೆ ಬಿರಿಯಾನಿ ಮತ್ತು ಕಬಾಬ್ ಎರಡನ್ನೂ ಮಾಡಿದ್ದೆ. ಬಿರಿಯಾನಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇದು ಕಬಾಬ್ದು. ಮಾಮೂಲಿ ಕಬಾಬ್ಗೆ ಒಂದು ಮೊಟ್ಟೆ, ಒಂದು ಕಬಾಬ್ ಪೌಡರು, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇಷ್ಟು ಮಿಕ್ಸ್ ಮಾಡ್ಕೊಂಡು, ಇಷ್ಟೇ, ಇನ್ನೇನು ಹಾಕೋಂಗಿಲ್ಲ. ಇನ್ನೇನು ನಾನು ಹಾಕಲೇ ಇಲ್ಲ, ಅಷ್ಟು ಹಾಕ್ಬಿಟ್ಟು ಮಾಡಿದೆ. ಬಿರಿಯಾನಿ ಜೊತೆಗಂತೂ ಸೂಪರಾಗಿತ್ತು. ಇವಾಗ ನೋಡಿ ಎಣ್ಣೆ ಕಾಯಕ್ಕೆ ಇಟ್ಬಿಟ್ಟು ಎಲ್ಲ ಚೆನ್ನಾಗಿ ಬೇಯಿಸೋಣ ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ. ನನ್ನ ಮಗಳು ಹಾಸ್ಟ್ಲ್ ವಿಷಯ ಎಲ್ಲ ನನ್ನ ಜೊತೆ ಮಾತಾಡ್ಕೊಂಡು ಹೇಳ್ತಾಯಿದ್ಲು, ಹಂಗೆ ಕಣಮ್ಮ ಹಿಂಗೆ ಕಣಮ್ಮ ಅಂದ್ಕೊಂಡು. ನಿಜವಾಗ್ಲೂ ನನ್ನ ಮಗಳು ಬಂದಿರೋದಂತ ನಂಗೆ ಸಖತ್ ಖುಷಿ. ಅವ್ನು ಭುವನ್ ಹೇಳ್ದ, ಅಮ್ಮ ಬ್ರೆಡ್ ರೋಸ್ಟ್ ಮಾಡಿಕೊಡಮ್ಮ ಅಂತ. ಅವ್ನು ಕಬಾಬ್ ಎಲ್ಲ ಇಷ್ಟನೇ ಪಡಲ್ಲ, ನಾನ್ ವೆಜ್ ಇಷ್ಟಪಡಲ್ಲ ಅವನು. ನಾನ್ ವೆಜ್ ಮಾಡಿದ್ರೆ ಬೈತಾನೆ, ಯಾವಾಗಲೂ ಮಾಡ್ತೀಯ ಅಂದ್ಬಿಟ್ಟು. ಅವನಿಗೆ ಬ್ರೆಡ್ ರೋಸ್ಟ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಆಮೇಲೆ ಭುವನ್ ನೋಡಿ, ಭುವನ್ ಬಾಯ್ ಮಾಡೋಕ್ಕೆ ಬಂದವನೆ, ಬಾಯ್ ಮಾಡ್ತಾವನೆ. ಆಮೇಲೆ ಏನು ಗೊತ್ತಾ, ನಮಗೆ ಫ್ರೀ ಟೈಮಲ್ಲಿ ಏನಾದ್ರು ಮಕ್ಳಿಗೆ ಹಿಂಗೆ ಮಾಡ್ಕೊಡೋದು ಅಂತ ತುಂಬ ಇಷ್ಟ. 2 ಗಂಟೆ ವೀಡಿಯೋ ಮಾಡಿದೆ, ಮತ್ತು 4 ಗಂಟೆನೂ ವೀಡಿಯೋ ಆಗಿತ್ತು. ಏನೋ ಫೋನು ಜಾಸ್ತಿ ಮೆಮೊರಿ ಜಾಸ್ತಿ ಆಗ್ಬಿಟ್ಟು ಎಕ್ಸ್ಪರ್ಟೇ ಆಗ್ತಾಯಿರಲಿಲ್ಲ. ಇವಾಗ ನೋಡಿ ಕಬಾಬ್ ರೆಡಿಯಾಗಿದೆ. ಪಕ್ಕದಲ್ಲಿ ಪುದೀನ ಚಟ್ನಿ, ಸೂಪರಾಗಿತ್ತು ಪುದೀನ ಚಟ್ನಿ. ಇನ್ನೊಂದು ಸಲ ಹೇಳ್ಕೊಡ್ತೀನಿ ರೆಸಿಪಿನ. ಆಮೇಲೆ ಬ್ರೆಡ್ ರೋಸ್ಟು ರೆಡಿ ಆಯಿತು. ಸೌತೆಕಾಯಿ, ನಿಂಬೆಹಣ್ಣು ಎಲ್ಲ ಇಟ್ಟು ಚೆಂದಾಗಿ ಹೊಟ್ಟೆ ಚಪ್ಪರ್ಸ್ಕೊಂಡು ತಿಂದರು. ತಿಂದಾದ್ಮೇಲೆ ಕೋಳಿಗಳಿಗೆ ಮೇವು ಕೊಡಬೇಕಲ್ಲ, ಅದಕ್ಕೆ ಹೊರಗಡೆ ಬಂದವ್ರೆ. ಕೋಳಿಗಳಿಗೆ ತಿನ್ನಿಸ್ಕೊಂಡು ಆಟ ಆಡ್ತಾವೆ. ಇವತ್ತು ತುಂಬ ಚಿಕ್ಕ ಬ್ಲಾಗ್ ಮಾಡಿದೆ, ಏನು ಜಾಸ್ತಿ ದೊಡ್ಡದಾಗೇನು ವೀಡಿಯೋ ಮಾಡಲಿಲ್ಲ. ಚಿಕ್ಕದಾಗಿ ಚೊಕ್ಕವಾಗಿರಲಿ ಅಂದ್ಬಿಟ್ಟು ಮಾಡಿದ್ದೀನಿ. ಕೋಳಿಗಳು ನೋಡಿ ಇಷ್ಟೆಲ್ಲ ನಮ್ಮದೇ ಕೋಳಿ, ನಾಟಿ ಕೋಳಿ, ಮತ್ತು ಅದು ಮೊಟ್ಟೆ ಕೋಳಿ. ನಮ್ಮ ಮನೆಯವ್ರು ತಂದಿದ್ರು 2, ಅದನ್ನ ಹಂಗೆ ಇಟ್ಕೊಂಡಿದ್ವಿ. ಏನು ಇನ್ಗುಟ್ಲೆ ಮನೆ ಒಳಗಡೆ ಎಲ್ಲ ಸುತ್ಕೊಂಡೈತೆ, ಕುಯ್ಯೋಕ್ಕೂ ಮನ್ಸ್ಬತ್ತೆ ನಮಗೆ. ಇದು ಮೊಟ್ಟೆ ಕೋಳಿ 2, ಇನ್ನೆಲ್ಲ ಪ್ಯೂರ್ ನಾಟಿ ಕೋಳಿನೇ. ನಮಗೆ ಆವಾಗಲಿಂದನೂ ಹಸು ಎಲ್ಲ ಇತ್ತು. ನಮ್ಮ ಮಾವರು ಇದ್ದಾಗ ಅವರು ಹೊಲ್ದ ಹತ್ರ ಮೇಯ್ಸೋಕ್ಕೆಲ್ಲ ಹೋಯ್ತಿದ್ರು. ಇವಾಗಂದ್ರೆ ಅವ್ರು ಇಲ್ವಲ್ಲ, ನಾವು ಹಸು ಏನು ಇಟ್ಕೊಂಡಿಲ್ಲ. ಈ ಕೋಳಿ ಮತ್ತು ಲವ್ ಬರ್ಡ್ಸ್ ಐತೆ, ಆಮೇಲೆ ಫಿಶ್ ಇಷ್ಟ ಐತೆ ನಮ್ಮ ಮನೆ ಮಕ್ಳಿಗೆ. ಅಂದರೆ ಒಂಥರ ಇಂಟ್ರೆಸ್ಟ್ ಇರುತ್ತೆ ಅಲ್ವಾ, ಅದಕ್ಕೋಸ್ಕರ ನಮಗೆ. ಆಮೇಲೆ ಕೋಳಿಗಳು ಅಂದರೆ ತಿನ್ನೋಕ್ಕೂ ಯೂಸ್ ಆಯ್ತವಲ್ಲ. ಈಗ ನಾಟಿ ಕೋಳಿ ತಗೋಬೇಕು ಅಂದರೆ ನಿಮಗೆ ಗೊತ್ತು, ಸಖತ್ ಕಾಸ್ಟ್ಲಿ. ಅದೇ ಮನೇಲಿ ಸಾಕೊಂಡ್ರೆ ನಮಗೆ ಬೇಕಾದಾಗ ಒಂದೊಂದು ಕುಯ್ಕೊಂಡು ತಿನ್ಬೋದು ಅಂತ. ಸರಿ ಕಣ್ರಪ್ಪ, ಇದಾಗಿತ್ತು ಇವತ್ತಿನ ವಿಡಿಯೋ ಹೇಗೆ ಅನ್ನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಬರಲಾ? ನಮಸ್ಕಾರ.